ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕ ವಿನೋದ್ ಕುಮಾರ್ ಬಿನ್ನಿ ಮಾಡಿದ ಪತ್ರಿಕಾಗೋಷ್ಠಿಯ ವರದಿಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಆ ವಿವರಗಳನ್ನು ನೋಡ್ತಾ ಹೋದರೆ ಇದು ಅರವಿಂದ್ ಕೇಜ್ರಿವಾಲ್ರ ಸರ್ಕಾರಕ್ಕೆ ಬಿದ್ದಂಥ ಮೊಟ್ಟ ಮೊದಲ ಚಾಟಿ ಏಟು ಅಂತ ಅನ್ನಿಸ್ತಾ ಇದೆ. ಮೊದಲಿನ 5 ವಿಷಯಗಳನ್ನು 5 ಪ್ರಮುಖ ಪಾಯಿಂಟ್ಗಳನ್ನು ನಾವು ನಿಮಗೆ ಕೊಟ್ವಿ. ಈಗ 6ನೆಯ ವಿಷಯ ಬಿನ್ನಿ ಹೇಳಿದಂಥದ್ದು ಅರವಿಂದ್ ಕೇಜ್ರಿವಾಲ್ ಕ್ಯಾಮ್ರಾಗಳಿಲ್ಲದೆ ಯಾವುದೇ ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದು. आप मीडिया को बुलाते हैं, अपने साथ फोटो खिंचवाते हैं, घर जाके सो जाते हैं. ऐसे देश चलेगा क्या? ये वास्तविकता है क्या इस देश की? आप कहीं रेड करने जाते हैं तो पहले मीडिया को अरेंज करते हैं. क्यों करते हैं? क्योंकि आपको पब्लिसिटी चाहिए. आप ड्रामे में विश्वास रखने वाले लोग हैं. ಎಸ್, ಇತ್ತೀಚೆಗೆ ಗೋವಾದಲ್ಲಿ ನರೇಂದ್ರ ಮೋದಿ ಕೂಡ ತಮ್ಮ ಪ್ರಚಾರ ಭಾಷಣದಲ್ಲಿ ಹೇಳಿದರು, ಟಿವಿಗಳಲ್ಲಿ ಬರೋದ್ರಿಂದ ಯಾರೂ ಜನನಾಯಕರಾಗೋದಿಲ್ಲ ಅನ್ನುವಂಥ ಮಾತನ್ನು ಅರವಿಂದ್ ಕೇಜ್ರಿವಾಲ್ಗೆ ಹೇಳಿದಂಥದ್ದು. ಅದೇ ಪ್ರಶ್ನೆಯನ್ನು ಬಿನ್ನಿ ಕೂಡ ಎತ್ತಿದ್ದಾರೆ. ಯಾಕೆ ಇಷ್ಟೊಂದು ಪ್ರಚಾರದ ಹುಚ್ಚು ನಿಮಗೆ ಅನ್ನುವಂಥ ಮಾತನ್ನು. ಇನ್ನು ಇವರು ಎತ್ತಿದ ಕೊನೆಯ ಪ್ರಶ್ನೆ ಕೂಡ ಬಹಳ ಗಂಭೀರವಾಗಿರುವಂಥದ್ದು. ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದು. ಭ್ರಷ್ಟಾಚಾರ ಮಾಡಿದ ರಾಜಕಾರಣಿಗಳನ್ನು, ಅಧಿಕಾರಿಗಳನ್ನು ತಿಹಾರ್ ಜೈಲಿಗೆ ಕಳಿಸ್ತೀವಿ ಅಂತ ಚುನಾವಣೆಗಳಿಗಿಂತ ಮುಂಚೆ ಪ್ರಚಾರ ಭಾಷಣದಲ್ಲಿ ಮಾತನಾಡಿದ್ರಲ್ಲ, ಆ ಮಾತು ಏನಾಯಿತು ಅನ್ನುವಂಥ ಪ್ರಶ್ನೆ ಎತ್ತಿದ್ದಾರೆ. दिल्ली की पूर्व मुख्यमंत्री, मंत्री और भ्रष्ट नेता, भ्रष्ट कर्मचारियों के खिलाफ आपने आज तक एक आदेश तक नहीं दिया है कि इनकी जांच की जाए. आपने एक आदेश तक नहीं दिया कि जो लोग जिन पे आपने, जिस मुद्दों पे आपने, जिस मुद्दे पे आपने आटों के पीछे लगा लगा के पोस्टर पूरी दिल्ली को ये बताया कि दिल्ली की ये मुख्यमंत्री भ्रष्टाचारी है, दिल्ली के मंत्री भ्रष्टाचारी हैं. आज आप उनके खिलाफ सरकार बनने की 19 दिन भी बाद भी आपने एक भी इंक्वायरी तक उनके खिलाफ नहीं की. आपने तो हर मंच पे कहा था मेरे पास पर्याप्त सबूत है भ्रष्टाचार के. पिछले दिनों आपने जब विधानसभा सत्र चालू हुआ तो मैं उस सत्र में मौजूद था. आपने डॉक्टर हर्षवर्धन से एक लाइन कही जो बहुत चिंता का विषय है. आपने कहा अगर आपके पास मुख्यमंत्री के खिलाफ कोई मुकदमे, मतलब आपके पास कोई सबूत है तो आप दीजिए, हम उसकी जांच करेंगे. इसका मतलब आज से पहले जितने वादे आपने मंच पे खड़े होकर किए, क्या वो सब झूठे थे? आपके पास कोई पर्याप्त सबूत नहीं था? आपके पास सबूत नहीं था तो आपको किसने अधिकार दिया किसी को भ्रष्टाचारी कहने का? ये बड़ा सवाल है. अगर आपके पास सबूत है तो आप जांच क्यों नहीं करते? और अगर आपके पास सबूत आप हर्षवर्धन से मांगते हैं हाउस के अंदर, क्योंकि मिनट्स में वो मौजूद है, तो हर्षवर्धन से अगर आप मांगते हैं तो ये चिंता का विषय है कि आपने दिल्ली की जनता के साथ झूठ बोला और एक मुख्यमंत्री को, मंत्रियों को बिना सबूत के भ्रष्टाचारी कहा. ये चिंता का विषय है. ऐसे वाक्य हम सब लोगों को शोभा नहीं देते. ಎಸ್, ಚುನಾವಣಾ ಪ್ರಚಾರ ಸಭೆಗಳಲ್ಲಿ ನೀವು ದೊಡ್ಡದಾಗಿ ಭಾಷಣವನ್ನು ಮಾಡಿದ್ರಿ. ಶೀಲಾ ದೀಕ್ಷಿತ್, ದೆಹಲಿಯ ಅಂದಿನ ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿಮಂಡಲದ ಸದಸ್ಯರು, ಕಾಂಗ್ರೆಸ್ ಶಾಸಕರು ತುಂಬ ಭ್ರಷ್ಟಾಚಾರಗಳನ್ನು ಮಾಡಿದ್ದಾರೆ, ಆ ಎಲ್ಲ ದಾಖಲೆಗಳು ನನ್ನ ಹತ್ರ ಇವೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವರೆಲ್ಲರನ್ನೂ ತಿಹಾರ್ ಜೈಲಿಗೆ ಕಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಆದರೆ ಈಗ ಜೈಲಿನ ವಿಷಯನೂ ಇಲ್ಲ, ಕೇಸಿನ ವಿಷಯನೂ ಇಲ್ಲ, ಕೊನೆ ಪಕ್ಷ ಇನ್ವೆಸ್ಟಿಗೇಷನ್ ವಿಷಯ ಕೂಡ ನೀವು ಮಾತನಾಡ್ತಾ ಇಲ್ವಲ್ಲ ಅನ್ನುವ ಪ್ರಶ್ನೆಯನ್ನು ವಿನೋದ್ ಕುಮಾರ್ ಬಿನ್ನಿ ಎತ್ತಿದ್ರು. ಇದೇ ಮಾತುಗಳನ್ನು ದೆಹಲಿಯಲ್ಲಿ BJPಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಹರ್ಷವರ್ಧನ್ ಕೇಳಿದಾಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮರುಪ್ರಶ್ನೆ ಮಾಡ್ತಾರೆ, ನಿಮ್ಮ ಹತ್ರ ದಾಖಲೆಗಳಿದ್ದರೆ ಕೊಡಿ, ನಾವು ತನಿಖೆ ಮಾಡ್ತೀವಿ ಅನ್ನುವಂಥದ್ದು. ಆದರೆ ಚುನಾವಣೆಗಳಿಗಿಂತ ಮುಂಚೆ ಇದೇ ಅರವಿಂದ್ ಕೇಜ್ರಿವಾಲ್ ಕೇಳಿದ್ರು, ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು, ನನ್ನ ಹತ್ರ ದಾಖಲೆಗಳಿವೆ, ನಾನು ಇವರನ್ನು ಜೈಲಿಗೆ ಕಳಿಸ್ತೀನಿ ಅನ್ನುವಂಥ ಮಾತನ್ನು. ಚುನಾವಣೆಯ ನಂತರ ಅವರ ಜೊತೆಗೆ ಸೇರಿಕೊಂಡು ಸರ್ಕಾರ ಮಾಡಿ ಈಗ ಅವರು ಮಾಡಿದ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕ್ತಿದ್ದೀರಿ ಅನ್ನುವ ಅರ್ಥದ ಆರೋಪ ವಿನೋದ್ ಕುಮಾರ್ ಬಿನ್ನಿಯದ್ದು. ಇನ್ನು ಇದಕ್ಕೆ ಆಮ್ ಆದ್ಮಿ ಪಕ್ಷದ ರಿಯಾಕ್ಷನ್ ಏನು ಇಲ್ಲಿದೆ ನೋಡಿ. विनोद कुमार बिन्नी जी की बात को हमने ध्यान से सुना और उनकी बात सुन के बहुत हैरानी हुई, बहुत दुख हुआ और क्षोभ भी हुआ. हैरानी इस बात की हुई कि उन्होंने उस सरकार के ऊपर उंगली उठाई जो उनकी अपनी सरकार है, जिस सरकार ने सत्ता में आते ही पहले 2 हफ्ते के बीच ऐसे कदम उठाए हैं जो देश में शायद किसी सरकार ने आज तक नहीं उठाए.
सत्ता में आने के पहले 2 हफ्ते के भीतर ही इस सरकार ने लाल बत्ती हटाई, बिजली के दाम कम किए, पानी को मुफ्त किया, भ्रष्टाचार के खिलाफ हेल्पलाइन बनाई, भ्रष्ट अफसरों को गिरफ्तार करवाया, सीएजी की ऑडिट का अपना वायदा पूरा किया, रैन बसेरों की व्यवस्था को ठीक किया। उस सरकार के खिलाफ बिन्नी भाई ने जिस स्वर में अपनी बात उठाई, उससे हमें हैरानी हुई। उनकी बात सुन के दुख इसलिए भी हुआ कि ऐसा लगा कि वो किसी और की दी हुई स्पीच पढ़ रहे हैं। हाथ में कागज थे और ये स्पीच, जैसा आप सबको भी लगा होगा, ये स्पीच में लगभग वो सारे मुद्दे थे जो विपक्ष के नेता हर्षवर्धन जी ने सदन में उठाए थे और उसके बाद वो सड़क पे भी उठाते रहे। ಎಸ್, ಯೋಗೇಂದ್ರ ಯಾದವ್ ಕೊಟ್ಟಂತಹ ಈ ಉತ್ತರದಲ್ಲಿ ವಿನೋದ್ ಕುಮಾರ್ ಬಿನ್ನಿ ಎತ್ತಿದ ಪ್ರಶ್ನೆಗಳಿಗೆ ನಿರ್ದಿಷ್ಟ ಉತ್ತರಗಳು ಇರಲಿಲ್ಲ ಅನ್ನೋದನ್ನು ಬಹುಶಃ ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಇದೇ ಪತ್ರಿಕಾಗೋಷ್ಠಿಯ ಕೊನೆಯಲ್ಲಿ ಇದು ಪಕ್ಷದ ಶಿಸ್ತಿನ ಉಲ್ಲಂಘನೆ, ನಾವು ವಿನೋದ್ ಕುಮಾರ್ ಬಿನ್ನಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ, ಅವರನ್ನು ಪಕ್ಷದಿಂದ ಉಚ್ಚಾಟಿಸುವ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಮಾತನ್ನು ಆಮ್ ಆದ್ಮಿ ಪಕ್ಷದ ವಕ್ತಾರರು ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಜನ BJP ಮತ್ತು ಕಾಂಗ್ರೆಸ್ಗಳಿಂದ ಬೇಸತ್ತು ಇವರಿಗೆ ಮತದಾನವನ್ನು ಮಾಡಿದ್ರು, ಇವರಿಗೆ ಮತ ಹಾಕಿದ್ರು. ಬಹುಶಃ ಈಗ ಜನಸಾಮಾನ್ಯ ಅಂದ್ಕೊಳ್ತಾ ಇದ್ದಾನೆ ಇವರೆಲ್ಲರೂ ಒಂದೇ ಅನ್ನುವಂಥ ಮಾತನ್ನು. ಇನ್ನು ಇವತ್ತಿನ ಹಾಟ್ ನ್ಯೂಸ್ನ ಕೊನೆಯ ಸುದ್ದಿ ನಿಜಕ್ಕೂ ಅಷ್ಟು ಹಾಟ್ ಆಗಿರೋದಲ್ಲ, ಆದರೆ ಕುತೂಹಲಕಾರಿಯಾಗಿದೆ, ನಿಮ್ಮಲ್ಲಿ ಖಂಡಿತವಾಗಿಯೂ ಆಶ್ಚರ್ಯವನ್ನು ಹುಟ್ಟಿಸುವಂಥದ್ದಾಗಿದೆ. ನಮ್ಮ ಮನೆಗಳಲ್ಲಿ ಕೆಲವೊಂದಷ್ಟು ನಿರುಪಯೋಗಿ ವಸ್ತುಗಳು ಅಂತ ಇಟ್ಟಿರ್ತೀವಿ. ಹಳೆ ಕಂಪ್ಯೂಟರ್ ಆಗಿರಬಹುದು, ಹಳೆ TV ಆಗಿರಬಹುದು, ಔಟ್ಡೇಟೆಡ್ ಮೊಬೈಲ್ ಆಗಿರಬಹುದು, ಒಂದಷ್ಟು ಪಾತ್ರೆ ಪಗಡೆಗಳಾಗಿರಬಹುದು. ಇವುಗಳ ಒಟ್ಟು ಮೌಲ್ಯ ಈ ದೇಶದಲ್ಲಿ ಎಷ್ಟಾಗುತ್ತೆ ಅನ್ನುವಂಥ ಒಂದು ಸರ್ವೆ ನಡೆದಿದೆ. ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಕೇವಲ 12 ನಗರಗಳಲ್ಲಿರುವಂಥ ಇಂಥ ಎಲ್ಲ ವಸ್ತುಗಳನ್ನು ಸೇರಿಸಿದ್ರೆ 5,400 ಕೋಟಿ ಮೌಲ್ಯ ಆಗುತ್ತೆ. ಇನ್ನು ಭಾರತದ ಒಟ್ಟಾರೆ ನಗರಗಳಲ್ಲಿರುವಂಥ ನಿರುಪಯೋಗಿ ವಸ್ತುಗಳ ಒಟ್ಟು ಮೌಲ್ಯ 22,000 ಕೋಟಿ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ವರದಿ ಇಲ್ಲಿದೆ. ಮನೆ ಅಂದ ಮೇಲೆ ಬಳಸೋದಕ್ಕಿರೋ ಒಂದಷ್ಟು ವಸ್ತುಗಳು, ಬಳಸದೆ ಮೂಲೆ ಸೇರಿರುವ ಇನ್ನೊಂದಷ್ಟು ವಸ್ತುಗಳು, ಮುಂದೆ ಯಾವತ್ತೋ ಉಪಯೋಗಕ್ಕೆ ಬರಬಹುದು ಅಂತ ಅಟ್ಟ ಸೇರಿರುವ ಮತ್ತೊಂದಷ್ಟು ವಸ್ತುಗಳು ಸಾಮಾನ್ಯ. ಹಾಗೇನೆ ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಮನೆ ತುಂಬ ಇಟ್ಕೊಂಡಿರೋರಲ್ಲಿ ಭಾರತೀಯರದ್ದು ಎತ್ತಿದ ಕೈ. ಅಂತಹ ವಸ್ತುಗಳು ಎಷ್ಟಿರಬಹುದು ಅಂತ ಇತ್ತೀಚೆಗೆ OLX ವೆಬ್ಸೈಟ್ನವರು ಒಂದು ಸರ್ವೆ ಮಾಡಿದ್ದಾರೆ. 12 ನಗರಗಳಲ್ಲಿ ನಡೆದ ಸಮೀಕ್ಷೆ, 4,800 ಮನೆಗಳಲ್ಲಿ ಸರ್ವೆ. ಉಪಯೋಗಕ್ಕೆ ಬಾರದೆ ಮನೆಯಲ್ಲೇ ಬಿದ್ದಿವೆ ವಸ್ತುಗಳು. 12 ನಗರಗಳಲ್ಲಿ 5,100 ಕೋಟಿ ಮೊತ್ತದ ವಸ್ತುಗಳಿವೆ. ಭಾರತದ ನಗರಗಳಲ್ಲಿ 22,000 ಕೋಟಿಯ ವಸ್ತುಗಳು. ಗೃಹ ಬಳಕೆಯ ವಸ್ತುಗಳು, ಮೊಬೈಲ್ ಫೋನ್, ಬಟ್ಟೆ, ವಾಚು, ಪುಸ್ತಕಗಳನ್ನು ಇಟ್ಟುಕೊಂಡಿರುವವರೇ ಹೆಚ್ಚು. ಎಲ್ಲರ ಮನೆಗಳಲ್ಲೂ ಒಂದಷ್ಟು ಜಾಗ ಹಿಡಿದುಕೊಂಡು ಸುಮ್ಮನೆ ಬಿದ್ದಿರುವ ನಿರುಪಯೋಗಿ ವಸ್ತುಗಳ ಮೌಲ್ಯ 22,000 ಕೋಟಿ ರೂಪಾಯಿ ಎಂದರೆ ಆಶ್ಚರ್ಯವಾಗುತ್ತೆ. ಹಾಗಾದರೆ ಅವುಗಳನ್ನು ಯಾಕೆ ಮಾರ್ತಾ ಇಲ್ಲ ಅಂತ ಕೇಳಿದ್ರೆ ಜನ ಥರಾವರಿ ಉತ್ತರ ಕೊಡ್ತಾರೆ. 24% ಮಂದಿ ಮುಂದ್ಯಾವತ್ತೋ ಆ ವಸ್ತುಗಳು ಉಪಯೋಗಕ್ಕೆ ಬರಬಹುದು. 20% ಮಂದಿಗೆ ಅವುಗಳನ್ನು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಇನ್ನು 15% ಮಂದಿಗೆ ಆ ವಸ್ತುಗಳ ಜೊತೆ ಒಂದು ರೀತಿಯ ಭಾವನಾತ್ಮಕ ಸಂಬಂಧ ಇದೆ. ಈ ರೀತಿ ನಿರುಪಯೋಗಿ ವಸ್ತುಗಳ ರಾಶಿ ದಿನೇ ದಿನೇ ದೊಡ್ಡದಾಗೋದಕ್ಕೆ ಕಾರಣ ಜನರ ಕೊಳ್ಳುಬಾಕತನ. ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ನಿನ್ನೆ ಕೊಂಡ ಉಪಕರಣ ಇಂದು ಔಟ್ಡೇಟೆಡ್ ಅನ್ನಿಸ್ಕೊಳ್ಳುತ್ತೆ. ಜನ ಮತ್ತೆ ಹೊಸ ಉಪಕರಣಗಳನ್ನು ಖರೀದಿ ಮಾಡ್ತಾರೆ. ಹೀಗಿರುವ ನಿರುಪಯೋಗಿ ವಸ್ತುಗಳ ಮೌಲ್ಯವನ್ನ ಬ್ರೌನ್ ಮನಿ ಅಂತ ಕರೆದಿದೆ OLX. ಅದು ವೈಟ್ ಮನಿ ಮತ್ತು ಬ್ಲ್ಯಾಕ್ ಮನಿ ಮಧ್ಯದ್ದು. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಭಾರತದಂತಹ ದೇಶಗಳಲ್ಲಿ ಬ್ರೌನ್ ಮನಿ ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗುತ್ತಾ ಹೋಗುತ್ತೆ. ಮುಂದೊಂದು ದಿನ ಅದೇ ಸಮಸ್ಯೆಯಾಗಿ ಕಾಡಬಹುದು ಅನ್ನುತ್ತೆ ಸಮೀಕ್ಷೆ. ಎಸ್, ಕೊಳ್ಳುಬಾಕತನದ ಪರಿಣಾಮ ಬ್ರೌನ್ ಮನಿ.
ಇಲ್ಲಿಗೆ ಇವತ್ತಿನ ಹಾಟ್ ನ್ಯೂಸ್ ಮುಗಿಸ್ತಾ ಇದ್ದೀವಿ. ಇದು ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ. ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.